ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಎರಡು ವಿಷಯಗಳಿಗೆ. ಸೊ ಮೊದಲನೇದೇನಪ್ಪ ಅಂದರೆ, ಇವತ್ತು ನಮ್ಮ ಡಕೋಟಾ ಇಂಜಿನಿಯರ್ ಫ್ಯಾಮಿಲಿ ಸೆಂಚುರಿ ಹೊಡೆದಿದೆ. ಅಂದರೆ 100+ ಸಬ್ಸ್ಕ್ರೈಬರ್ಸ್ನ ಅಚೀವ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಏನಕ್ಕಂದರೆ ಒಬ್ಬ ಸಣ್ಣ ಕ್ರಿಯೇಟರ್ ಆಗಿ 100 ಸಬ್ಸ್ಕ್ರೈಬರ್ಸು ನನಗೆ ತುಂಬಾ ಖುಷಿ ಕೊಡುತ್ತೆ. ಬರೀ 100 ಸಬ್ಸ್ಕ್ರೈಬರ್ಸ್ ಅಷ್ಟೇ ದೊಡ್ಡ ನಂಬರ್ ಅಲ್ಲ ಅಂತ ಕೆಲವೊಬ್ರು ಹೇಳ್ಬೋದು. ಬಟ್ ನನಗೆ 100 ಜನ ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬಾ ಖುಷಿ ಕೊಡ್ತಿದೆ. ಏನಕ್ಕಂದರೆ ಮುಂದೆ ವೀಡಿಯೋ ಮಾಡೋಕ್ಕಾಗಿರ್ಬೋದು ಅಥವಾ ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು, ನನಗೆ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಅಂದರೆ ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಹೇಳ್ಬೋದು 100 ಜನ ಸಬ್ಸ್ಕ್ರೈಬರ್ಸು. ಸೊ ಆ 100 ಜನ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ರೀತಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಇದಾದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಯೂಸ್ ಮಾಡೋ ಕ್ಯಾಮ್ರಾ DJI Action Pro ಅಂದರೆ 5 Pro. ಸೊ ಈ ಕ್ಯಾಮ್ರಾದ ಒಂದು ನೈಟ್ ವಿಷನ್ ಯಾವ ರೀತಿ ಇದೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಡೇ ಟೈಮಲ್ಲಿ ಅಷ್ಟೇ ಶೂಟ್ ಮಾಡಿದ್ದು. ಸೊ ಈ ಒಂದು ಕ್ಲಾರಿಟಿನೂ ಕೂಡ ಚೆಕ್ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಅಂತಲೂ ಹೇಳ್ಬೋದು. ಸೊ ನೋಡೋಣ, ಈಗ ರೆಕಾರ್ಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಎಡಿಟ್ ಮಾಡೋ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಕ್ಲಾರಿಟಿ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದೆ ಇನ್ನೂ ಇದೇ ರೀತಿ ವೀಡಿಯೋಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಅಂದರೆ ಬೇರೆ ಬೇರೆ ಪ್ಲೇಸ್ಗಳಿಗಾಗಿರ್ಬೋದು, ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ಇದೇ ರೀತಿ ಕಂಟೆಂಟ್ನ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೈಟ್ ವಿಷನಲ್ಲಿ ಯಾವ ರೀತಿ ಕ್ಲಾರಿಟಿ ಬರ್ತಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.